ನಮಸ್ಕಾರ ಬೆಂಗಳೂರು. ಈ ನಾನು ಈ ಒಂದು ಹೆಬ್ಬಾಳ ಲೇಕ್ ಪಕ್ಕದಲ್ಲಿರುವಂಥ ಒಂದು ಫಾರೆಸ್ಟ್ ರಿಸರ್ವ್ ಲ್ಯಾಂಡ್, ಬೇಸಿಕಲಿ ಇದು ಫಾರೆಸ್ಟ್ ಲ್ಯಾಂಡ್, ಇದು ಬೇಸಿಕಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಹ್ಯಾಂಡಲ್ ಮಾಡ್ತಾರಂಥ ಲ್ಯಾಂಡ್ ಇದು. ಪ್ರತಿ ವರ್ಷ ಒಂದು 8-10 ಲಕ್ಷ ಗಿಡಗಳನ್ನು ಬೆಳೆದು ಐ ಥಿಂಕ್ ನಾನಾ ರೀತಿಯಲ್ಲಿ ಅದನ್ನು ಪೋಷಣೆ ಮಾಡಲಿಕ್ಕೆ ಪಬ್ಲಿಕ್ಗೆ, ಗೌರ್ಮೆಂಟ್ ಸರ್ವಿಸ್ಗಳಿಗೆ, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗಳಿಗೆ ಪ್ಲಾಂಟೇಷನ್ ಮಾಡಲಿಕ್ಕೆ BBMP ಅವ್ರಿಗೆ ಅಥವಾ GB ಅವ್ರಿಗೆ ಕೊಡ್ತಾ ಇದ್ದಂಥ ಜಾಗ. ಬಟ್ ಇವತ್ತು ಈ ಜಾಗನೂ ಕೂಡ ಈ ಸಾರಿ ಅಷ್ಟು ಗಿಡಗಳನ್ನು ಬೆಳೆದಿಲ್ಲ. ನಾವು ಹಾಗೆ ಹೆಬ್ಬಾಳ ಲೇಕನ್ನು ಕವರ್ ಮಾಡಬೇಕಾದ್ರೆ ಇಲ್ಲಿ ಬಂದಿದ್ವಿ. ಇಲ್ಲಿ ಸುಮಾರು 6-7 ಲಕ್ಷ ಇರಬೇಕಾದಂಥ ಜಾಗದಲ್ಲಿ ಕೇವಲ ಎಲ್ಲೋ ಒಂದು ಕಡೆ 20-30 ಸಾವಿರ ಗಿಡಗಳ ಬೆಳೆದಿರೋದನ್ನು ನೋಡಿ ಹಾಗೆ ಇಲ್ಲೊಬ್ಬರು ಫಾರೆಸ್ಟ್ ಅಧಿಕಾರಿ ಇದ್ದರು. ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಏನಾಗಿದೆ ಅಂತ ಹೇಳಲಿಕ್ಕೆ ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ, ನಿಮ್ಮ ಹೆಸರು? ಹಾಂ ನಮಸ್ಕಾರ, ನಿಮ್ಮ ಹೆಸರು? ಸರ್, ನಮ್ಮ ಹೆಸರು ಮಂಜುನಾಥ್ ಅಂತೇಳಿ. ನಾನು ಇಲ್ಲಿ ಬೀಟ್ ಫಾರೆಸ್ಟ್ ಆಗಿದ್ದೀನಿ. ಅಲ್ಲ, ಪ್ರತಿ ವರ್ಷ ಇಲ್ಲಿ ನಾವು ಇಲ್ಲಿ ಓಡಾಡೋರು ಈ ಎಂಟೈರ್ ಜಾಗ ಏನಿದೆ, ಈ ಜಾಗದಲ್ಲಿ ಪೂರ್ತಿ ಗಿಡಗಳನ್ನು ಬೆಳೆಸ್ತಾ ಇದ್ರಿ, ಸಾರ್ವಜನಿಕರಿಗೆ ಮತ್ತು ಸರ್ಕಾರಗಳಿಗೆ ಇದನ್ನು ಪ್ಲಾಂಟೇಷನ್ ಮಾಡಲಿಕ್ಕೆ ಕೊಡ್ತಾ ಇದ್ರಿ. ಬಟ್ ಈ ಬಾರಿ ನನ್ನ ತಿಳ್ ಮಡಿಗೆ ಒಂದು 10-20 ಸಾವಿರ ಗಿಡ ಇರ್ಬೋದು. ಯಾಕೆ ಈ ರೀತಿ ಅಂತ? ಸರ್, ಈ ಸಲ ಟಾರ್ಗೆಟ್ ಕಡಿಮೆ ಕೊಟ್ಟಿದ್ದಾರೆ. ಈ ಸಲಿನೂ ಒಂದು 50,000ವರೆಗೂ ಇದೆ ಗಿಡ. ಅಂದ್ರೆ ಈ ಸಲ ಮಾತ್ರ ಟಾರ್ಗೆಟ್ ಕಡಿಮೆ ಇದೆ. ನಮ್ಮಲ್ಲಿ ಎಲ್ಲಾ ತರ ಬೆಂಗಳೂರಿಗೆ ಗಿಡ ಬೇಡ ಅಂತನಾ ನಿಮ್ಮ ಇಲಾಖೆಯಿಂದ ಅವತ್ತು 83ರಿಂದ ಆ ಥರದ ಅಂದಾಜು 1 ಕೋಟಿ ಮೇಲೆ ಗಿಡ ಬೆಳೆಸಿರುವಂತ ನರ್ಸರಿ ಇದು. ಇಡೀ ಕರ್ನಾಟಕಕ್ಕೆ ಫೇಮಸ್ ಆಗಿರುವಂತ ನರ್ಸರಿ. ಎಲ್ಲಿ ಏನು ವೆರೈಟಿ ಗಿಡ ಸಿಗ್ಲಿಲ್ಲ ಅಂದ್ರೂ ಕೂಡ ನಮ್ಮ ಈ ಹೆಬ್ಬಾಳದಲ್ಲಿ ಸಿಗ್ತಾ ಇತ್ತು ಅಂತ ಗಿಡ ಬೆಳೆಸ್ತಾ ಇದ್ವಿ. ಈ ಸಲ ಕೂಡ ಒಂದು 40 ವೆರೈಟಿ ಗಿಡ ಬೆಳೆಸಿದೀವಿ. ನನ್ನ ಅನಿಸಿಕೆ ಏನಂದ್ರೆ, ಬೆಂಗಳೂರು ದಿನೇ ದಿನೇ ಡೆವಲಪ್ಮೆಂಟ್ ಹೆಸರಲ್ಲಿ ಸಾವಿರಾರು ಮರಗಳನ್ನ ಕಟ್ ಮಾಡ್ತಾ ಇದ್ದಾರೆ. ಇವಾಗ ನಮ್ಮ ಎದುರುಗಡೆ ಹೋಗ್ತಾ ಇದೆಯಲ್ಲ ರೋಡು, ಈ ರೋಡಿಂದ ಗೊರಗುಂಟೆಪಾಳ್ಯವರೆಗೂ ಮೆಟ್ರೋ ಸ್ಟೇಷನ್ ಆಗಿದೆ. ಸುಮಾರು 2,000 ಗಿಡ ಹೋಗುತ್ತೆ. ಅದ್ರ ಬದಲಾಗಿ ಮರಗಳನ್ನ ಬೆಳೆಸ್ಬೇಕು. ನಾವೊಂದು ಮರ ತೆಗೆದ್ರೆ 4 ಮರ ಬೆಳೆಸ್ಬೇಕು. ಅದೇ ರೀತಿಯಾಗಿ ನಮ್ಮ ಇಲಾಖೆಗೆ ಸಪೋರ್ಟ್ ಮಾಡಬೇಕು. ಹೆಚ್ಚೆಚ್ಚು ಅನುದಾನ ಬಿಡುಗಡೆ ಮಾಡಿ ಗಿಡ ಬೆಳೆಸ್ಬೇಕು ಅಂತೇಳಿ ನಾನು ಕೇಳ್ಕೊತೀನಿ. ಹಿಂದೆ ಇದು ಪಕ್ಷಿಗಳೆಲ್ಲ ಸಾಕಷ್ಟು ಪಕ್ಷಿಗಳು ಇಲ್ಲಿ ಬರ್ತಾ ಇತ್ತು. ಸಾಕಷ್ಟು ಡಿಸಿಲ್ಟ್ ಮಾಡ್ತಾ ಇದಾರೆ. ಸರಿಯಾದಂತ ನೀರಿನ ವ್ಯವಸ್ಥೆ ಅಥವಾ ಬಂಡಿಂಗು ಮಾಡಿಲ್ಲ. ಅವುಗಳಿಗೆಲ್ಲ ತೊಂದರೆ ಆಗಲ್ವಾ? ತೊಂದರೆ ಆಗುತ್ತೆ ಸರ್. ಇರೋದ್ ನೀರ್ನ ಕಟ್ಟಿ ಆ ನೀರ್ನ ಉಳಿಸಿ ಅವ್ರು ಇರೋಕ್ಕೆ ವ್ಯವಸ್ಥೆ ಮಾಡಿ ಮಣ್ಣು ತೆಗೆದ್ರೆ ಇನ್ನೂ ಒಳ್ಳೇದು. ನೀರು ಜಾಸ್ತಿ ಶೇಖರಣೆ ಆಗುತ್ತೆ. ಮನುಷ್ಯ ಬೇಕು ಅನ್ನೋ ನೀರ್ ಕೇಳ್ತಾನೆ. ಅಲ್ಲಿ ಪ್ರತಿ ವರ್ಷ ಅಲ್ಲಿ ಜೀವನ ಮಾಡುವಂತ ರಿಪ್ರೊಡಕ್ಟಿವ್ ಮಾಡುವಂತ ಪಕ್ಷಿಗಳು, ಇಫ್ ಐ ಆಮ್ ನಾಟ್ ರಾಂಗ್, 8-10 ಸಾವಿರ ಪಕ್ಷಿಗಳಿದ್ವು ಅಂತ ಪಕ್ಷಿ ಪ್ರಿಯರುಗಳು ಹೇಳ್ತಾರೆ. ಆಗಿರ್ಬೋದು, ನಾನಾ ರೀತಿ ಪಕ್ಷಿಗಳಾಗಿರ್ಬೋದು. ಅವುಗಳಿಗೆ ನೀರು ಇಲ್ದರೆ ಮಾಡ್ಬಿಟ್ರೆ ಈ ತರ ಡಿಸೈಡ್ ಮಾಡಕ್ಕೆ ತೊಂದರೆ ಅಲ್ವಾ? ತೊಂದರೆ ಆಗುತ್ತೆ ಸರ್. ಅದರಿಂದಾಗಿ ಇರೋ ನೀರ್ನ ಮತ್ತೆ ಬಂಡಿಂಗ್ ಮಾಡಿ, ಇರೋ ನೀರ್ನ ಬಂಡಿಂಗ್ ಮಾಡಿ ಅದಕ್ಕೆ ಆಹಾರ ಕೊಟ್ಟು ಅವ್ರಿಗೆ ಬೇಕಾಗಿರುವಂತ ನೀರು ಸ್ವಲ್ಪ ಕೊಟ್ರೆ ಇವಾಗ ಅವು ಉಳಿತವೆ. ಮತ್ತೆ ನಾವು ಅಭಿವೃದ್ಧಿ ಕೆಲಸನೂ ಮಾಡ್ಕೋಬಹುದು. ಮುಂದಿನ ದಿನಗಳಲ್ಲಿ ಹೆಚ್ಚು ನೀರು ಶೇಖರಣೆ ಆಗ್ತದೆ ಕೆರೆಯಲ್ಲಿ. ನೋಡಿದ್ರಲ್ಲ, ಇಲ್ಲಿ ಇದು ಹೆಚ್ಚು ಕಮ್ಮಿ 8 ಎಕರೆ ಫಾರೆಸ್ಟ್ ಲ್ಯಾಂಡನ್ನು, ಸೊ ನಮಗೆ ಎಷ್ಟು 8 ಎಕರೆ 20 ಗುಂಟೆ ಫಾರೆಸ್ಟ್ ಲ್ಯಾಂಡನ್ನು ನಮ್ಮ ಗ್ರೇಟರ್ ಬೆಂಗಳೂರು ಗ್ರೇಟರ್ ಬೆಂಗಳೂರು ಇಂಜಿನಿಯರ್ಗಳು ಇದನ್ನು ನಮಗೆ ಕೊಡಿ, ನಾವು ಇದನ್ನೆಲ್ಲ ಹೊಡೆದಾಕಿ ನಮ್ಮ ತಗೊಳ್ತೀವಿ ಅಂತ. ಕಾರ್ಪೊರೇಷನ್ ಮೇಂಟೈನ್ ಮಾಡೋ ಯಾವುದೇ ಪ್ರಾಪರ್ಟಿಗಳಾಗಿರ್ಬೋದು ಒಂದು ಪಾಳು ಬಿದ್ದ ಮನೆ ಥರನೇ ಮಾಡ್ಕೊಂಡಿರೋದು. ಕನಿಷ್ಠ ಇದು 8 ಎಕರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹ್ಯಾಂಡ್ ಓವರ್ ಇದಕ್ಕೆ ಪ್ಲಾಂಟೇಷನ್ ಮಾಡ್ತಾರೆ, ಸಸಿಗಳನ್ನು ನೆಡ್ತಾರೆ. ಹಿಂದೆ ಒಂದು 8-10 ಸಾವಿರ ನಾನಾ ರೀತಿಯ ಪಕ್ಷಿಗಳು, ಗೂಚಕ್ಲಿಗಳು, ನಾವು ಗೂಚಕ್ಲಿಗಳು ನೋಡೋಕ್ಕೆ ಒಂದು 20 ವರ್ಷ ಆಗಿದೆ. ವಿ ಹ್ಯಾವ್ ನಾಟ್ ಸೀನ್ ಗೂಚಕ್ಲಿ ಅಂತ ಹೇಳ್ತಾ ಇದ್ದೀವಿ. ಅದು ಎಲ್ಲ ರೀತಿಯ ಪಕ್ಷಿಗಳು ಇಲ್ಲಿ ಹೆಬ್ಬಾಳ ಲೇಕಗೋಸ್ಕರ, ಹೆಬ್ಬಾಳ ಲೇಕಲ್ಲಿರುವಂಥ ನೀರಿಗೋಸ್ಕರ ಬಂದಲ್ಲಿ ಪಾಪ ಅವು ಜೀವನ ಮಾಡಿಕೊಂಡು ರಿಪ್ರೊಡಕ್ಷನ್ನು ಮತ್ತು ಇಲ್ಲಿಂದ ಬೇರೆ ಕಡೆ ಹೋಗೋದು, ಬೇರೆ ಕಡೆ ಇಲ್ಲಿ ಬರೋದು, ಎಲ್ಲ ರೀತಿ ಮಾಡ್ತಾಯಿದ್ವು. ಬಟ್ ಏನೋ ಅನ್ಪ್ಲ್ಯಾನ್ಡ್ ಸೈಂಟಿಫಿಕ್ ವರ್ಕ್ ಅಂತ ಹೇಳ್ಬೋದು. ಈ ಒಂದು ಕಾಮಗಾರಿ GBA ಕಾಮಗಾರಿ ಏನು ಮಾಡ್ತಾ ಇದ್ದಾರೆ, ಡಿಸಿಲ್ಟಿಂಗ್ ವರ್ಕ್ ಆಗಿದೆ, ಡೆವಲಪ್ಮೆಂಟ್ ವರ್ಕ್, ಮನುಷ್ಯನಿಗೋಸ್ಕರ ಅಂತ ಹೇಳ್ತಾರೆ. ನಿಜವಾಗ್ಲೂ ಈ ಮನುಷ್ಯನ ಜೊತೆಯಲ್ಲಿ ಪ್ರಾಣಿಗಳಿದೆ, ಪಕ್ಷಿಗಳಿದೆ, ಇಲ್ಲಿ ಒಂದು ಪ್ರಕೃತಿ ಇದೆ ಅನ್ನೋ ಒಂದು ಸೆನ್ಸ್ ಕೂಡ ಈ ಒಂದು GBA ಅಧಿಕಾರಿಗಳಿಗೆ ತಲೆಯಲಿಲ್ಲ. ಏನೋ ಕಾಮಗಾರಿ ಮಾಡಬೇಕು, ಒಂದಷ್ಟು ಭ್ರಷ್ಟಾಚಾರ ಮಾಡಬೇಕು, ಪರ್ಸೆಂಟೇಜ್ ತಗೊಳ್ಬೇಕು, ಲೂಟಿ ಮಾಡಬೇಕು, ಅಲ್ಲಿರೋದನ್ನು ನಿರ್ಮಾಣ ಮಾಡಬೇಕು. ಈ ಒಂದು ಕೆಲಸವನ್ನು ಮಾಡ್ಕೊಂಡು ಬರ್ತಾ ವಿ ಹ್ಯಾವ್ ಲಾಸ್ಟ್ ಬೆಂಗಳೂರು 1250 ಕೆರೆಗಳನ್ನು ಕಳ್ಕೊಂಡಿದೆ. ಗಾರ್ಡನ್ ಸಿಟಿ ಇವತ್ತು ಗಬ್ಬು ಸಿಟಿ ಆಗಿ ನಾಡ್ತಾ ಇದೆ. ಎಲ್ಲಿ ನೋಡಿದ್ರು ಕಸ, ಪೊಲ್ಯೂಷನ್ನು,
ಗಾಡಿಗಳು, ಜನಸಂಖ್ಯೆ ಬಿಟ್ಟರೆ ರೋಗ ಬಿಟ್ಟರೆ ರೋಗ ಮುಕ್ತವಾಗಿ ಬದುಕಬೇಕು ಅಂತಂದರೆ ಪ್ರತಿ ಮನೆಯಲ್ಲೂ ಹೇಳ್ತಾರಲ್ಲ, ಮನೆಗಿಬ್ಬರು ಮಕ್ಕಳು ಮತ್ತು ಮನೆಗೆ 2 ಗಿಡ ನೆಟ್ಟರೆ ಮಾತ್ರ, ಅಥವಾ ಅದನ್ನು ಬೆಳೆಸಿದ್ರೆ ಪೋಷಣೆ ಮಾಡಿದ್ರೆ ಮಾತ್ರ ನಿಜವಾಗ್ಲೂ ನಾವು ಈ ಒಂದು ಬೆಂಗಳೂರಲ್ಲಿ ಆರೋಗ್ಯಕರವಾಗಿರ್ಬೋದು. ಇಲ್ಲ ಅಂತಂದರೆ ಇರಲಿಕ್ಕೆ ಸಾಧ್ಯವಿಲ್ಲ. ಈ ಒಂದು ಲ್ಯಾಂಡನ್ನು ಸಹ GB ಅವರು ಕಬ್ಜಾ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ರು. ಆ್ಯಂಡ್ ಅಲ್ಟಿಮೇಟ್ಲಿ ದ ಬಿಗ್ಗೆಸ್ಟ್ ಕ್ವಶನ್ ಏನು ಅಂತಂದರೆ, ಈ ಒಂದು ಭಾಗದ ಈ ಒಂದು ಜಾಗದ ಸಂಬಂಧಪಟ್ಟಂಥ MLA ಇದ್ದಾರೆ. ಒನ್ಸ್ ಅಗೇನ್ ಕೃಷ್ಣ ಬೈರೇಗೌಡ ಮಿನಿಸ್ಟರ್ ಕೃಷ್ಣ ಬೈರೇಗೌಡ, ನಿಮ್ಮಲ್ಲಿ ಪ್ರಶ್ನೆ ಏನಪ್ಪ ಅಂತಂದರೆ, ಅವೈಜ್ಞಾನಿಕವಾದಂಥ ಕೆಲಸಗಳನ್ನು ಯಾಕೆ ಮಾಡ್ತೀರಾ? ಪಾರದರ್ಶಕದಿಲ್ಲದಂಥ ಕೆಲಸಗಳು ಏನು ಮಾಡ್ತೀರಾ? 15 ಕೋಟಿ ರೂಪಾಯಿ ಡಿಸಿಲ್ಟಿಂಗ್ ಮಾಡ್ತಾಯಿದ್ರು ಕೂಡ ಒಂದು ಬೋರ್ಡ್ ಇಲ್ಲ, ಒಂದು ಮಾಹಿತಿ ಇಲ್ಲ. ಇಂಥವ್ರು ಕೆಲಸ ಮಾಡ್ತಾಯಿದ್ದಾರೆ, ಇಂಥ ಕೆಲಸ ಮಾಡ್ತಾಯಿದ್ದಾರೆ, ಯಾವುದೇ ರೀತಿಯ ಮಾಹಿತಿ ಇಲ್ಲ. ಇದನ್ನು ನಿಜವಾಗ್ಲೂ ಡೆವಲಪ್ಮೆಂಟ್ ವರ್ಕ್ ಅಂತ ಹೇಳಬೇಕಾ, ಅಥವಾ ನೀವುಗಳು ಮಾಡೋವಂಥ ಮಾಫಿಯಾ ವರ್ಕ್ಗಳಂತ ಹೇಳಬೇಕಾ ಗೊತ್ತಿಲ್ಲ ಅಂತ ಈ ಮೂಲಕ ಹೇಳ್ತಾ, ಒನ್ಸ್ ಅಗೇನ್ ದಿಸ್ ಟೈಪ್ ಆಫ್ ಲ್ಯಾಂಡ್ ಶುಡ್ ಬಿ ಸೇವ್ಡ್. ಈ ರೀತಿಯ ನೆಲಗಳನ್ನು ನಾವೆಲ್ಲ ಸೇವ್ ಮಾಡಬೇಕು. ಪ್ರಕೃತಿ ಬೇಕಾಗಿದೆ, ಈ ಪ್ರಕೃತಿನ ಉಳಿಸ್ಬೇಕಾಗಿದೆ. ಈ ರೀತಿಯ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗಳು ಹೆಚ್ಚಾಗಬೇಕಾಗಿದೆ, ಮರಗಳು ಹೆಚ್ಚಾಗಬೇಕಾಗಿದೆ. ನಮಗೆ ಪಕ್ಷಿಗಳಿಗೆ ಜಾಗ ಮಾಡಿಕೊಡ್ಬೇಕಾಗಿದೆ. ನಾನು ಫಾರೆಸ್ಟ್ ಮಿನಿಸ್ಟರ್ ಆದಂಥ ಈಶ್ವರ್ ಖಂಡ್ರೆ ಅವರೇ, ದಯಮಾಡಿ ಹೆಚ್ಚಿನ ಫಂಡ್ಸನ್ನು ರಿಲೀಸ್ ಮಾಡಿ ಮರಗಳನ್ನು ಕಟ್ ಮಾಡೋದನ್ನು ಸ್ಟಾಪ್ ಮಾಡಿ. ನಿಮ್ಮದೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪಕ್ಕದಲ್ಲಿರುವಂಥ ಕೆರೆಯಲ್ಲಿ ಪಕ್ಷಿಗಳು ಸಾಯ್ತಾ ಇದೆ, ನೀರಿಲ್ಲ ಅಲ್ಲಿ. ಅವೈಜ್ಞಾನಿಕವಾದಂಥ ಕೆಲಸವನ್ನು GBA ಮಾಡ್ತಾ ಇದ್ದಾರೆ. ನಿಮ್ಮ ಸ್ನೇಹಿತ ಕೃಷ್ಣ ಬೈರೇಗೌಡನ ಕಾನ್ಸ್ಟಿಟ್ಯೂನ್ಸಿಲಿ ಅಂತ ಈ ಮೂಲಕ ಹೇಳುತ್ತಾ, ವಿ ವಾಂಟ್ ಡೆವಲಪ್ಮೆಂಟ್. ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಬೇಕು, ಒಂದು ವೈಜ್ಞಾನಿಕವಾದಂಥ ಡೆವಲಪ್ಮೆಂಟ್ ಬೇಕು. ಡೆವಲಪ್ಮೆಂಟ್ ಅಂತ ಪಕ್ಷಕ್ಕೆ ಈ ರೀತಿ ನಮ್ಮನ್ನು ನಾವೇ ನಾಶ ಮಾಡ್ಕೊಳೋದಲ್ಲ ಅಂತ ಹೇಳ್ತಾ, ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಏನೋ ಫ್ರಮ್ ಹೆಬ್ಬಾಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜಾಗದಿಂದ. ಥ್ಯಾಂಕ್ ಯು.